ಮಂಡ್ಯ ಸ್ಪರ್ಧೆಯ ಬಗ್ಗೆ ಇನ್ನೂ ಕೂಡ ಸುಳಿವನ್ನು ಕೊಟ್ಟಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ ಮಾಧ್ಯಮಗಳಿಗೆ. ಮಂಡ್ಯದಲ್ಲಿ ನೆಲಕಚ್ಚಿರುವ ಪಕ್ಷ ಪುಟಿದೇಳಬೇಕು ಅನ್ನುವಂಥದ್ದನ್ನು ಮಾತನಾಡ್ತಾ ಇದ್ದಾರೆ. ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥ ಒಂದು ರಹಸ್ಯವನ್ನು ಇನ್ನೂ ಕೂಡ ಅಧಿಕೃತವಾಗಿ ಬಿಟ್ಕೊಟ್ಟಿಲ್ಲ. ಮೋಸ್ಟ್ಲಿ ಅಧಿಕೃತವಾಗಿ 5 ಗಂಟೆಗೆ ಎಚ್ ಡಿ ಕುಮಾರಸ್ವಾಮಿ ಈ ಘೋಷಣೆಯನ್ನು ಮಾಡಬಹುದು ಅಂತ ಹೇಳಲಾಗಿದೆ. ಸೊ ಅದಕ್ಕೂ ಹಿನ್ನೆಲೆಯಾಗಿ ಎಚ್ ಡಿ ಕುಮಾರಸ್ವಾಮಿ ಸಾಕಷ್ಟು ವಿಚಾರಗಳನ್ನು ರಾಜ್ಯದ ಜನತೆಯ ಜೊತೆಗೆ ಹಾಗೂ JDS ಕಾರ್ಯಕರ್ತರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಅವರ ಸ್ಪರ್ಧೆಯ ಕುರಿತಾಗಿ ಅಧಿಕೃತವಾದ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ರು, ಆದರೆ ಇನ್ನೂ ಕೂಡ ಅವರ ಸ್ಪರ್ಧೆಯ ವಿಚಾರವಾಗಿ ಏನು ಮಾತನಾಡ್ತಾ ಇಲ್ಲ. ಕೋಲಾರದ ವಿಚಾರ ಮಾತನಾಡಿದ್ರು, ಚನ್ನಪಟ್ಟಣದ ವಿಚಾರ ಮಾತನಾಡಿದ್ರು, ಇನ್ನು ಬೇರೆ ಬೇರೆ ಅನೇಕ ವಿಚಾರಗಳನ್ನು ಮಾತನಾಡಿದ್ರು. ಆದರೆ ಮಂಡ್ಯದಿಂದ ಅವರ ಸ್ಪರ್ಧೆಯ ಕುರಿತಾಗಿ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಇವತ್ತು ಸಾಯಂಕಾಲ 5 ಗಂಟೆ ಸುಮಾರಿಗೆ ಘೋಷಣೆ ಆಗುತ್ತೆ ಅಂತ ಹೇಳಲಾಗಿದೆ. ಇಡೀ ಲೋಕಸಭಾ ಚುನಾವಣೆಗೆ JDS ಕಾರ್ಯಕರ್ತರನ್ನ ಸಜ್ಜುಗೊಳಿಸುವಲ್ಲಿ ಈ ಒಂದು ಪ್ರೆಸ್ ಮೀಟ್ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಅಥವಾ ಒಂದು ಕರ್ಟನ್ ರೈಸರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ? ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ವಿಜಯ್ ಜೊನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ, ಹಾಗೆಯೇ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕೂಡ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಡೀಟೇಲ್ ಆಗಿ ಎಲಾಬ್ರೇಟ್ ಆಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. JDS ಯಾಕೆ ಈ ನಿರ್ಧಾರಗಳನ್ನು ತಗೊಳ್ತು, ಅವರು ಮುಂದೆ ಏನು ಮಾಡ್ತಾರೆ ಇದೆಲ್ಲವನ್ನೂ ಕೂಡ. ಸೊ ಒಂದು ಪ್ರಿಯಾಂಬಲ್ ಸೆಟ್ ಮಾಡ್ತಾ ಇದ್ದಾರೆ, ಒಂದು ಮುನ್ನುಡಿ ಸೆಟ್ ಮಾಡ್ತಾ ಇದ್ದಾರೆ ಅವರು ಲೋಕಸಭಾ ಎಲೆಕ್ಷನ್ಗೆ. ಸಾಕಷ್ಟು ಕುತೂಹಲ ಕೆರಳಿಸಿದ್ದಂತಹ ಮಂಡ್ಯ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಸ್ಪರ್ಧೆ ಸಂಬಂಧಪಟ್ಟಂತೆ ಇಂದು ಮಹತ್ವದ ಕೋರ್ ಕಮಿಟಿ ಸಭೆ ನಡೆಯಿತು. ಸಭೆಯಲ್ಲಿ ಬಹುತೇಕವಾಗಿ ಎಲ್ಲ ಕುತೂಹಲಕ್ಕೆ ಕೂಡ ತೆರೆ ಬಿದ್ದಿರುವಂಥದ್ದು, ಅಂದರೆ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದರೆ ಕುಮಾರಸ್ವಾಮಿ ಅವರ ಬಾಯಲ್ಲಿ ಒಂದು ಮಾತನ್ನು ಬಂತು, ಏನು ಮಾಧ್ಯಮಗಳಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಸಂಬಂಧಪಟ್ಟಂತೆ ಏನು ಹೆಸರುಗಳನ್ನು ನೀವು ಕೊಡಲಾಗ್ತಾ ಇದೆ, ಅದು ಸಂಜೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅಂತ. ಯಾಕಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಹೆಸರನ್ನು ಕೊಡ್ತಾ ಇರುವಂಥದ್ದು ಮಾಜಿ CM ಕುಮಾರಸ್ವಾಮಿ ಅವರ ಹೆಸರು ಸ್ಪರ್ಧೆ ಬಹುತೇಕ ಅಂತಿಮ ಅಂತ ಕೊಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈಗ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿರುವಂಥದ್ದು, ಆದರೆ ಹೆಸರನ್ನ ಕೂಡ ಹೇಳಿಲ್ಲ. ಸಂಜೆ ಅಧಿಕೃತವಾಗಿ ತೀರ್ಮಾನವನ್ನ, ಅಂದರೆ ತಮ್ಮ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹೆಸರನ್ನ ಘೋಷಣೆಯನ್ನ ಮಾಡಲಿದ್ದಾರೆ. ಅಂದರೆ ಒಂದಂತೂ ಬಹಳ ಸ್ಪಷ್ಟ, ಈಗ ಮಂಡ್ಯಗೆ ಮಾಜಿ CM ಕುಮಾರಸ್ವಾಮಿ ಹೆಸರು ಅಂತಿಮ ಆಗಿರುವಂಥದ್ದು ಕೋರ್ ಕಮಿಟಿಯಲ್ಲಿ. ಈಗಾಗಲೇ ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರಾಗಿರುವಂಥದ್ದು, ಆದರೆ ಏನು ಕೋಲಾರ ಸಂಬಂಧಪಟ್ಟಂತೆ 2-3 ಹೆಸರುಗಳು ಇರುವಂಥ ಹಿನ್ನೆಲೆಯಲ್ಲಿ ಅಭ್ಯರ್ಥಿ 2-3 ಅಭ್ಯರ್ಥಿ ಆಕಾಂಕ್ಷಿಗಳಿರುವಂಥ ಹಿನ್ನೆಲೆಯಲ್ಲಿ ಆ ಹೆಸರಿನ ಜೊತೆ ಮಂಡ್ಯ ಕ್ಷೇತ್ರದಿಂದ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ಪ್ಲಾನ್ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈಗಾಗಲೇ ಕೂಡ ಸಂಜೆ ಮತ್ತೊಂದು ಸುತ್ತಿನ ಸಭೆಯನ್ನು ಕರೆದಿರುವಂಥದ್ದು. ಮತ್ತೊಂದು ಸುತ್ತಿನ ಸಭೆ ಅಂದರೆ ಶ್ರೀಲಕ್ಷ್ಮಿ ಮುಖಂಡರಂದ್ರೆ ಮಂಡ್ಯ ಭಾಗದ ಮುಖಂಡರನ್ನ ಒಂದಷ್ಟು ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲವೂ ಕೂಡ ಸಮಾಲೋಚನೆ ನಡೆಸಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಸಂಜೆ 5 ಗಂಟೆಗೆ ಮತ್ತೊಂದು ಪತ್ರಿಕಾಗೋಷ್ಠಿ ನಡೆಸಿರುವಂಥದ್ದು. ಅದರಲ್ಲಿ ಮಂಡ್ಯ ಕ್ಷೇತ್ರದಿಂದ ಮಾಜಿ CM ಕುಮಾರಸ್ವಾಮಿ ಅವರ ಹೆಸರು ಅಂತಿಮ ಆಗುವಂಥದ್ದು. ಒಂದಂತೂ ಬಹಳ ಸ್ಪಷ್ಟ, ಕುಮಾರಸ್ವಾಮಿ ಅವರ ಹೆಸರು ಈಗ ಪಕ್ಕಾ ಆಗಿರುವಂಥದ್ದು, ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು. ಒಂದಷ್ಟು ಚಿತ್ರಣ ಈಗ ಮತ್ತೊಂದು ರೀತಿಗೆ ಹೋಗುವಂಥದ್ದು, ಮತ್ತೊಂದು ಹಂತಕ್ಕೆ ಹೋಗುವಂಥದ್ದು. ಶ್ರೀಲಕ್ಷ್ಮಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವಿಜಯ್.